ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಸಣ್ಣ ಕತೆ ಹೇಳಬೇಕು ಅಂತ ಬಂದಿದ್ದೀನಿ. ಕತೆ ಹೆಸರು ಹದ್ದು ಹಾಗೂ ಕಾಗೆ ಅಂತಂದ್ಬಿಟ್ಟು. ಒಂದ್ಸರಿ ಹದ್ದು ಆಹಾರಕ್ಕೋಸ್ಕರ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಸುತ್ತಲೂ ನೋಡ್ತಾ ಇರುತ್ತೆ. ಅದಕ್ಕೆ ಕಾಣೋದು ಸಡನ್ಲಿ ಅದಕ್ಕೊಂದು ಕುರಿಗಳ ಗುಂಪು ಕಾಣುತ್ತೆ. ಕಂಡ ತಕ್ಷಣ ಅನಿಸುತ್ತೆ, ಇವತ್ತಿನ ಊಟ ಸಿಕ್ತು ಅಂದ್ಬಿಟ್ಟು ಹದ್ದೇನು ಮಾಡುತ್ತೆ, ಡೈರೆಕ್ಟಾಗಿ ಹಾರು ಬಂದು ಒಂದು ಸಣ್ಣ ಕುರಿನ ತನ್ನ ಎರಡೂ ಕಾಲನ್ನು ಗಟ್ಟಿಯಾಗಿ ಇಟ್ಕೊಂಡು ಎತ್ಕೊಂಡು ಹಾರು ಹೋಗ್ಬಿಡುತ್ತೆ. ಇದನ್ನು ಅಲ್ಲಿ ಕುರಿ ಕಾಯ್ತಿರೋ ಹುಡುಗ ನೋಡಿ ತುಂಬ ದುಃಖ ಆಗ್ಬಿಡುತ್ತೆ. ಯಾಕೆಂದರೆ ಅವನು ಕುರಿ ಕಾಯ್ತಾ ಇರ್ತಾನೆ. ಅವನಿಗೆ ಗೊತ್ತಿದ್ದಂಗೆ ಸಡನ್ನಾಗಿ ಆದಂಥ ಈ ಒಂದು ದಾಳಿಯಿಂದ ಅವನಿಗೆ ತುಂಬ ಇದಾಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ, ಒಂದು ಕುರಿ ಹೋಯ್ತಲ್ಲ ಅಂತಂದ್ಬಿಟ್ಟು. ಅದೇ ಟೈಮಲ್ಲಿ ಅಲ್ಲೊಂದು ಮರದ ಮೇಲೆ ಕಾಗೆ ಕೂಡ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅದಕ್ಕೂ ಕೂಡ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಅಯ್ಯೋ, ಈ ಹದ್ದು ನೋಡು ಎಷ್ಟು ಚೆನ್ನಾಗಿ ಏನು ಕಷ್ಟಪಡ್ದೇನೆ ಒಂದು ಕುರಿನ ಎತ್ಕೊಂಡು ಹೋಗ್ಬಿಡ್ತಲ್ಲ, ನಾನು ಅದೇ ಥರ ಮಾಡ್ತೀನಿ ಅಂತಂದ್ಬಿಟ್ಟು ಹಾರ್ಕೊಂಬಂದು ಒಂದು ಕುರಿ ಮೇಲೆ ಕುತ್ಕೊಂಡು ಎತ್ಕೊಂಡು ಹೋಗುತ್ತೆ. ಆದರೆ ಅದಕ್ಕೆ ಕುರಿನ ಎತ್ತಕ್ಕಾಗೋದೇ ಇಲ್ಲ. ಅದೇ ಟೈಮಲ್ಲಿ ಆ ಕುರಿ ಹುಡುಗ ನೋಡಿಬಿಟ್ಟು ಮೊದಲೇನೆ ಕೋಪ ಮತ್ತು ಸಿಟ್ಟಲ್ಲಿರ್ತಾನೆ, ನಾನು ಕುರಿ ಹೋಗಿದೆ ಅಂದ್ಬಿಟ್ಟು. ಈ ಕಾಗೆ ಬೇರದ ಮೇಲೆ ಕೂತಿದ್ದು ನೋಡಿಬಿಟ್ಟು ಆ ಕಾಗೆನ ಬಂದು ಜೋರಾಗಿ ಹೊಡೆದು ಬಿಡ್ತಾನೆ. ಈ ಕತೆ ಏನು ಹೇಳುತ್ತೆ ಅಂತಂದರೆ, ನೀತಿ ಏನು ಕೊಡುತ್ತೆ ಅಂದರೆ, ಇನ್ನೊಬ್ಬರನ್ನ ಅನುಸರಿಸಿ ಯಾವ ಕೆಲಸವನ್ನು ಮಾಡಬಾರ್ದು. ಯಾವಾಗಲೂ ನಮ್ಮತನ ಅನ್ನೋದಿರಬೇಕು. ಆವಾಗಲೇ ಜೀವನದಲ್ಲಿ ಗೆಲುವನ್ನು ಸದಾ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. Please like, share and subscribe the video. Thank you.